ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸೂಪರ್ ಟೇಸ್ಟ್ ಇರುವಂತಹ ರೇರ್ ಕಾಂಬಿನೇಷನ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಏನಪ್ಪ ಅಂತಂದರೆ ಚಿಕನ್ ಬೋಟಿ ಗೊಜ್ಜು. ಅಂದರೆ ಚಿಕನ್ನಲ್ಲಿ ಕರಳುಗಳು ಮತ್ತು ಇಲಿ ಗುಂಡ್ಕಾಯಿ, ಮೊಟ್ಟೆಗುದಿ, ಮೊಟ್ಟೆ, ಏನೇ ಎಕ್ಸ್ಟ್ರಾಸ್ ಚಿಕನ್ ಬಿಟ್ಟು ಎಕ್ಸ್ಟ್ರಾಸ್ ಏನೇನಿರುತ್ತೆ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಗೊಜ್ಜು ರೆಸಿಪಿ ಮಾಡೋಣ ಬನ್ನಿ. ಸೂಪರ್ ಟೇಸ್ಟ್ ಇರುತ್ತೆ. ಇವಾಗ ಒಂದು ತಪ್ಪಲಿನ ಬಿಸಿಗೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾವು ಏನೇನು ತೊಗೊಂಡಿದ್ವಿ ಗುಂಡುಕಾಯಿ, ಅದೇನು ನೀವು ಹೇಳ್ತೀರಲ್ವ ಅದನ್ನು ಸೇರಿಸ್ಕೊಂಡು ನೋಡ್ತಾ ಇರ್ಬೋದು. ಮೊಟ್ಟೆ ಗುದಿ, ಏನೇನು ಎಕ್ಸ್ಟ್ರಾಸ್ ಏನೇನಿರುತ್ತೆ ಎಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಅರಿಶಿನ ಪುಡಿ ಉಪ್ಪು ಹಾಕೊಂಡು ನೀಟಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡಾದ್ಮೇಲೆ ಸಣ್ಣ ಸಣ್ಣಗೆ ಹಚ್ಕೊಂಡು ಈ ಪೇಸ್ಟ್ ಜೊತೆಗೆ ಸೇರಿಸ್ಕೊಂಡು ನೀಟಾಗಿ ಅದು ನೀರಿನಂಶ ಸ್ವಲ್ಪ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ನಿಧಾನನೇ ಆಗುತ್ತೆ, ಬಟ್ ಅದು ಗಟ್ಟಿ ಇರುತ್ತೆ ಅಲ್ವಾ, ಅದು ಬೇಯಲೇಬೇಕಾಗುತ್ತೆ. ಈ ಕುಕ್ಕರಲ್ಲಿ ಹಾಕ್ಕೊಂಡ್ರೆ 2-3 ವಿಷಲ್ ಆದರೆ ಸಾಕಾಗುತ್ತೆ. ಇಲ್ಲಿ ತಪ್ಪಲಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನೋ ಪ್ರಾಬ್ಲಮ್, ಬಟ್ ವೆರಿ ಟೇಸ್ಟಿ ಇರುತ್ತೆ. ಇವಾಗ 2-3 ಗಂಟೆ ನೆನೆಸಿರುವಂಥ ಕಡಲೆಕಾಳನ್ನ ಒಂದು ಕಾಫಿ ಕಪ್ಪಷ್ಟು ತೊಗೊಂಡಿದ್ವಿ. ಸುಮ್ಮನೆ ಲೈಟಾಗಿ ಕಾಂಬಿನೇಷನ್ ಇರಲಿ ಅಂತ ತೊಗೊಂಡಿರೋದು. ನಾವಿಲ್ಲಿ ಫಂಕ್ಷನ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಫಾರ್ ದಟ್. ಅಂದರೆ ಓಡಾಡೋದು ಆ ಥರ ಎಲ್ಲ ಕಾಣಿಸ್ತಾ ಇದೆ. ಸೊ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ವಿಡಿಯೋ ಮಾಡ್ಕೊಂಡಿರೋದು. ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಮಾಡಬೇಡಿ, ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಜೊತೆ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಪುಟ್ಟಾಗಾಯ್ತಿದೆ ಅಂತ. ಅದು ನೀರು ಸುಣ್ತಾ ಅದು ಪುಟ್ಟಾಗಿ ಬರುತ್ತೆ ಫ್ರೆಂಡ್ಸ್. ಆವಾಗ ಸ್ವಲ್ಪ ಬೆಂದಿದೆ ಅಂತ ಅರ್ಥ ಆಗುತ್ತೆ. ನೋಡ್ತಾ ಇರ್ಬೋದು ನೀರೆಲ್ಲ ಯಾವ ಥರ ಬಿಟ್ಕೋತಾ ಇದೆ. ಇವಾಗ ಮೊಟ್ಟೆಗಳು ಅಂದರೆ ಒಂದೇ ಕೋಳಿ 2 ಕೋಳಿ ಆದರೆ ಆಗೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನಾನು ಫಂಕ್ಷನ್ಗೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಫಂಕ್ಷನಲ್ಲಿ ಒಂದು 20 kg ಕೋಳಿ ತೊಗೊಂಡ್ರೆ ಇಷ್ಟು ಎಕ್ಸಸ್ ಎಲ್ಲ ಬರುತ್ತೆ. ಅದರಿಂದ ಸೇರಿ ಮಾಡ್ತಾ ಇರೋದು. ನೀವೇನಾದರೂ ಫಂಕ್ಷನಲ್ಲಿ ಏನಾದರೂ ಚಿಕನ್ ಈ ಥರ ಮಾಡಬೇಕಂದ್ರೆ ಈ ಥರ ಎಕ್ಸ್ಟ್ರಾ ತೊಗೊಳ್ಬೇಕಾದ್ರೆ ಮಾಡಿಕೊಂಡು ಚೆನ್ನಾಗಿರುತ್ತೆ. ಅದನ್ನು ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಒಂದು 2 ನಿಮಿಷ ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಮೊಟ್ಟೆ ಹಾಕಿದ ತಕ್ಷಣ ಇದಾಗ್ಬಿಟ್ರೆ ಸಾಫ್ಟ್ ಇರೋದ್ರಿಂದ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇವಾಗ ಸ್ವಲ್ಪ ಅದು ಗಟ್ಟಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಯಾವುದೇ ಥರದ್ದು ಹೊಡಿತಾ ಇಲ್ಲ, ನೋಡ್ತಾ ಇರ್ಬೋದು ಮೊಟ್ಟೆ. ಇದು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಮಟನ್ ಬೋಟಿ ಗೊಜ್ಜಿಗಿಂತನೂ ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇವಾಗ ನಾವು ಒಂದು ಲೋಟ ಅಂದರೆ ಒಂದು ಪಾವು ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಂದು ಪಾವಷ್ಟು ಮನೆಯಲ್ಲೇ ಮಾಡಿದಂಥ ಖಾರದ ಪುಡಿನ ಸೇರಿಸ್ಕೊಂಡು ಬಿಸಿನೀರಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಇವಾಗಲೇ ಕಾಯಿ ಏನೂ ಹಾಕಿಲ್ಲ ಇದಕ್ಕೆ, ಯಾಕಂದರೆ ಅದು ಕಾಯಿ ಹಾಕ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ. ಇದು ಬೇಯೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರನೇ ಈ ಖಾರ ಹಿಡೀಲಿ ಮಟನ್ಗೆ ಚಿಕನ್ಗೆ ಅಂತ ಹೇಳಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇವಾಗ ಕಾಯಿ ರಸ ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕಾಯಿ ರಸ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ಇದು ನೀರಿನಂಶ ಏನಿದೆ ಅದು ನೋ ಪ್ರಾಬ್ಲಮ್, ಏನೂ ತೊಂದರೆ ಆಗೋದಿಲ್ಲ. ಬೇಯಿಸ್ಕೊಳ್ಳಿ, ಹೇಳ್ತೀನಿ. ಸ್ವಲ್ಪ ಕೊತ್ತಂಬರಿ ಪುದೀನ ಸೇರಿಸ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮಧ್ಯದಲ್ಲೇ ಹಾಕಾಗ್ತಾಯಿದ್ದೀನಿ ಅಂದರೆ ಅದು ಕೊತ್ತಂಬರಿಯಲ್ಲಿರುವಂಥ ಅಂಶ ಮತ್ತು ಪುದೀನ ಅಂಶ ಚೆನ್ನಾಗಿ ಟೇಸ್ಟು ಚಿಕನ್ಗೆ ಇಳ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಮಧ್ಯದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಐ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ, ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಮತ್ತು ಈ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. ಕಾಯಿ ತುರಿ ಸೇರಿಸ್ಕೊಳ್ಳೋದಕ್ಕಿಂತ ಸಣ್ಣಗೆ ಪೀಸ್ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಬಾಯಿಗೆ ಸಿಗುತ್ತೆ ಫ್ರೆಂಡ್ಸ್. ಒಂಥರ ಕಾಯಿ ಥರ ಇನ್ನೂ ಚೆನ್ನಾಗಿರುತ್ತೆ. ನಾವಿಲ್ಲಿ ಕಾಯಿ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ವಿ. ನೀವು ಮಾಡೋದಾದರೆ ಯಾವ ಥರ ಬೇಕಾದರೂ ನಿಮಗೆ ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ ಕಾಯಿ ಸೇರಿಸ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಾಯಿ ರಸ ಹಾಕಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಮಾಡಿಕೊಂಡು ತಿರುಗಿಸ್ಕೋತಾ ಇರೋದು. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಹೇಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇವಾಗ ನಾವು ಮೊಟ್ಟೆ ಒಂದು ಡಜನ್ ಮೊಟ್ಟೆನ ತಗೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಇದು ಅಷ್ಟೇ ಆ ಒಂದು ಚಿಕನ್ ಬೋಟಿ ಎಲ್ಲದಕ್ಕೂ ಈ ಮೊಟ್ಟೆ ತುಂಬಾ ವೆರಿ ಕಾಂಬಿನೇಷನ್ ಅಂತ ಹೇಳ್ಬೋದು.
ನೋಡ್ತಾ ಇರ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಫಂಕ್ಷನ್ ಆಗಲಿ, ಈ ನೆಂಟರು ಬಂದಾಗಲಿ, ಯಾವ ವೀಕೆಂಡ್ ಆಗಲಿ, ಯಾವಾಗ ಬೇಕಾದ್ರೂ ಮಾಡಬೇಕು ಅನಿಸುತ್ತೆ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಅದೂ ಅಷ್ಟೇ, ನೀಟಾಗಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ತಿರುಗಿಸ್ಕೊಳ್ಬೇಕು. ಮೊಟ್ಟೆ ಅದು ಗಟ್ಟಿ ಬರುತ್ತೆ. ಮೊಟ್ಟೆ ಹಾಕೋದ್ರಿಂದ ಅದು ಏನು ಲೋಳಿ ಲೋಳಿ ಅಂಶ ಎಲ್ಲ, ವೈಟ್ ಎಗ್ಸ್ ಎಲ್ಲ ಇರುತ್ತೆ, ಅದೆಲ್ಲ ನೀಟಾಗಿ ಇದಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್, ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಥ್ಯಾಂಕ್ ಯು.